ಸಿದ್ಧಾಂತಗಳು ಹೊರಗಿನ ಲೌಕಿಕ ಓದುವಾಡಿ ಅದು ಓದೋದೇ ನಮಗೆ ಕಷ್ಟವಾಗಿದೆ. ಅದು ಓದಬೇಕು, ಅದು ಎಕ್ಸಾಮ್ ಬರೀಬೇಕು, ಅದಕ್ಕೂ ಒಂದು ಗೈಡ್ ಬೇಕಾಗಿದೆ. ಗೈಡ್ ಇದ್ದರೆ ಆನ್ಸರ್ ಎಲ್ಲ ನೋಡಿ ಅವ್ರು ಬಿಟ್ಟಿರ್ತಾರೆ, ನೋಡಿ ಓದಿದ್ದಾರೆ, ನೋಡಿ ಗೈಡಾಗಿ ಬರ್ತಾರೆ. ಆ ಗೈಡನ್ನು ನೋಡಿಯೇ ನಾವು ಚೆನ್ನಾಗಿ ಬರೀತಾರೆ, ಓದ್ತಾರೆ. ಅದೇ ನಾವು ಹಾಜರಾದರು ರಾಯರು ನೀವು ಗೈಡ ಅವರವರ ಗ್ರಂಥವನ್ನು ಕೊಟ್ಟಿದ್ದಾರೆ. ನಾವಿರೋ ಕಾಲದಲ್ಲಿ ರಾಜರು ಇಲ್ಲ, ರಾಯರು ಇಲ್ಲ. ಅವರನ್ನು ಹೇಗೆ ಉಪಸ್ಥಾನ ಮಾಡಬೇಕು, ಹೇಗೆ ಉಪಾಸನ ಮಾಡಬೇಕು ಇಲ್ಲ ಅವರ ಗ್ರಂಥ ಮೂಲಕವಾಗಿ ಇಲ್ಲ ಅವರ ಆಕೃತಿಯನ್ನು ಎತ್ತಿಗಿದ್ದ ಪ್ರಗತಿ ಹೇಳ್ತಾರೆ. ಅವರ ಆಕೃತಿಯನ್ನು ಅವರ ಒಂದು ರೂಪವನ್ನು ಆ ಗ್ರಂಥ ಮೂಲಕವಾಗಿ ನಮಗೆ ಕೊಡ್ತಾರೆ. ಅಂಥ ಗ್ರಂಥ ಹೇಳಿ ಆದಿರಾಜರು ಹೇಳಿದ್ದಾರೆ, ಕಾಮ ಕ್ರೋಧ ಲಾಭ ಮಾಡಿ ಅದರನ್ನು ಶಾಸ್ತ್ರ ರೀತಿಯಾಗಿ ಹೇಗೆ ಒಳಗೆ ಹೋಗಿದೆ. ಅವರು ಆದಿರಾಜರು ಶ್ಲೋಕ ರೂಪವಾಗಿ ಎಲ್ಲವನ್ನೂ ಹೇಳೋದು, ತುಂಬ ಸರಳವಾಗಿ ಹೇಳೋದು. ಒಂದೊಂದು ವಿಷಯ ಕಹ ಸೃಜತೆ ಹಾಗಂತ ಯಾರು ಸೃಷ್ಟಿ ಮಾಡಿರು, ಕಹ ಯಾರು, ಕಹ ಸೃಜತೆ ಯಾರು ಸೃಷ್ಟಿ ಮಾಡಿರು, ಕಹ ಅಂದರೆ ಬ್ರಹ್ಮದೇವ. ನಿಜವಾಗಿ ಒಂದು ಆಟ ರೂಪವಾಗಿ ಯಾವುದು ಹೇಳಿದ ಪ್ರಶ್ನೆ ಯಾವುದು ಮಾಡ್ತಾರೋ ಅದೇ ಆನ್ಸರ್ ಆಗಿದೆ. ಅದರಿಂದ ಹಾಗೆಲ್ಲ ಇಷ್ಟು ಲೌಕಿಕ ಉದಾಹರಣೆ ಒಂದೊಂದು ವಿಷಯದಲ್ಲಿ ವಿಷಯ ಹೇಳಿದ್ರೆ ಅಮರರಿಗೂ ಅರ್ಥ ಆಗುವಷ್ಟು ಒಂದು ವಾಕ್ಯ. ನಂಗಿನಾಹ ಮೊದಲಾಗಿ ಭಾರವೇ ಅರ್ಥ ಗೌರವ ಅಂತ ಹೇಳ್ತಾರೆ. ಭಾರದಿಂದ ಒಂದು ಕವಿ ಒಂದು ವಿಷಯ ಹೇಳಿದಾಗ ಅಷ್ಟು ಅರ್ಥ ಇರ್ತದೆ. ಇಂಥ ಕವಿತ್ವ ಆ ಭಾರವೇ ಎನ್ನುವ ಕವಿಯಲ್ಲಿ ಉಪಮಾ ಪಾಲಿದಾರಸ್ಯ ಉಪಮಾನ ಹೇಳೋದಕ್ಕೆ ಒಂದು ವಿಷಯವನ್ನು ಸದೃಶವಾಗಿ ಇಟ್ಟು ಹೇಳೋದು. ಅವರು ಸಿಂಹದಂತೆ ಗರ್ಜನೆ ಮಾಡಿದರು, ವಾಯ್ಸ್ ಶಬ್ದ ಇತ್ತು, ಇಂಥವಾಗಿ ಒಂದು ಇದು ಬದಲಾಯಿತ. ಇವಾಗ ಅವರು ಹೇಳೋವಾಗ ಒಂದೇ ಪದವನ್ನು ತಿಳಿಸಿ ಹೇಳೋದು. ಇವಾಗ ಹೇಳಿದಲ್ಲ ಒಂದೊಂದು ಪದವನ್ನು ಹೇಳಿ ತೋರಿಸೋದು ಗಂಟೆ ಇಟ್ಟು